ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಕಾರಣ ಏನಪ್ಪ ಅಂದರೆ, ಇವತ್ತು ನಾನು ಸಿಟಿಗೆ ಹೋಗೋದಿತ್ತು, ಅಂದರೆ ಹಾಸ್ಪಿಟ್ಲಿಗೆ ಹೋಗೋದಿತ್ತು. ಸೊ ಹಂಗಾಗಿ ಮಾಡೋಣ ಇದೊಂದು ವಿಡಿಯೋ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಸ್ನಾನ ಗೀನ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ನಾವು ಮಂಡೇ ಆಮೇಲೆ ಫ್ರೈಡೇ ಸಾಟರ್ಡೆ ನಮ್ದು ಇದೇ ಥರನೇ ಪೂಜೆ ಮನೆಯಲ್ಲೆಲ್ಲ ಆಗೋದು. ಸೊ ಪೂಜೆ ಎಲ್ಲ ಮಾಡ್ಕೊಂಡು ನೋಡ್ರಿ ಇದೇ ಥರನೇ. ಇನ್ನು ಇದರಲ್ಲಿ ಏನಾದರೂ ಆ್ಯಡ್ ಮಾಡೋದಿದ್ದರೆ ಹೇಳಿಬಿಡಿ, ಮಾಡೋಣ. ನಾನಂತೂ ಯಾವಾಗಲೂ ಇದೇ ಥರನೇ ಮಾಡೋದು. ಇದು ನನ್ನ ಫೇವ್ರೆಟ್, ಉಡುಪಿಲಿ ನಾನು ತೊಗೊಂಡಿದ್ದು ಕೃಷ್ಣನ. ಇದೇ ಪೂಜೆ ನಮ್ಮ ಮನೇಲಿ. ನಾನು ಯಾವಾಗಲೂ ಇದೇ ಥರನೇ ಪೂಜೆ ಮಾಡೋದು. ಪೂಜೆ ಎಲ್ಲ ಆಗಿಬಿಟ್ಟು ಇನ್ನೇನು ದೀಪನೆಲ್ಲ ಹಚ್ಚಿ ಎಲ್ಲ ತೊಳೆದಿದ್ದು, ದೀಪ ಎಲ್ಲ ತೊಳೆದು ಫೋಟೋ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡೋದೆ. ನೋಡ್ತಿದ್ದೀರಲ್ಲ, ಇದೇ ಥರ ಪೂಜೆ. ಇನ್ನೇನು ನನ್ನ ಮಗಳು ಎದ್ದೇಳ್ತಾಳೆ. ನನ್ನ ಮಗಳು ಎದ್ದರೆ ಅವಳದೇ ಸ್ಟಾರ್ಟ್ ಆಗುತ್ತೆ. ಪೂಜೆ ಎಲ್ಲ ರೆಡಿ ಆಯಿತು. ಇನ್ನೇನು ದೀಪ ಹಚ್ಬಿಟ್ಟು ಉದಿನ ಕಡ್ಡಿ ಹಚ್ಚಿದ್ರೆ ಮುಗೀತು. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿದರೆ ಅದೇನೋ ಆವತ್ತಿನ ದಿನ ಫುಲ್ಲು ಪಾಸಿಟಿವ್ ಆಗಿರುತ್ತೆ ಅನ್ನೋದು ನನ್ನೊಂದು ನಂಬಿಕೆ. 10 ಗಂಟೆ ಮೇಲಾದ್ರೂ ನನಗದು ಅಷ್ಟು ಸರಿ ಅನಿಸಲ್ಲ. ಹಂಗಾಗಿ 7 ಗಂಟೆ ಹೇಳ್ತಾರೆ, 5 ಗಂಟೆಗೆ ಮಾಡಿಬಿಡ್ಬೇಕು ಹಂಗೆ ಹಿಂಗೆ ಅಂತ. ಆಗಲ್ಲ, ಇರೋದನ್ನೇ ಹೇಳಬೇಕು. ಮಾಡ್ತೀನಿ, 7-8 ಗಂಟೆ ಒಳಗೆ ಮಾಡಿಬಿಡ್ತೀನಿ. ಅಷ್ಟು ಬೇಗ ಮುಗಿಸ್ಕೊಂಬಿಡ್ತೀನಿ ಪೂಜೆನೆಲ್ಲ. ಅಂದರೆ ಕೆಲಸ ಎಲ್ಲ ಮಾಡ್ಕೊಂಡೆ ಪೂಜೆ ಮಾಡೋದು. ಪೂಜೆ ಆದಮೇಲೆ ನೆಕ್ಸ್ಟ್ ಟಿಫನ್ನಿಗೆ ನಾನು ರೆಡಿ ಮಾಡೋಕ್ಕೆ ಹೋಗೋದು. ದೀಪ ಎಲ್ಲ ಹಚ್ಬಿಟ್ಟೆ. ಇನ್ನೇನು ನನ್ನ ಮಗಳು ಎದ್ಲು. ನನ್ನ ಮಗಳಿಗೆ ನಿನ್ನೆ ಪೋಲಿಯೋ ಹಾಕ್ಸಿದ್ವಿ. ಹೇಳ್ತಿದ್ದಾಳಲ್ಲಿ, ಪೋಲಿಯೋ ಹಾಕಿದ್ರು, ಯಾವ ಥರ ಹಾಕಿದ್ರು ಅಂತ ಕೇಳಿದ್ದಕ್ಕೆ ಬಾಯಲ್ಲೆಲ್ಲ ಆ ಥರ ಹಾಕಿದ್ರು, ಚೆನ್ನಾಗೇ ಇರಲಿಲ್ಲ ಅಂಥದ್ದು ಒಂಚೂರು. ಇನ್ನೇನು ತಿಂಡಿ ರೆಡಿ ಆಯಿತು, ಅವಳದು ಸ್ನಾನ ಆಯಿತು. ನೋಡ್ರಿ ಅಲ್ಲಿ ಅವಳು ಹೋಗಿ ದೇವರಿಗೆ ಕೈ ಮುಗಿದು ಅಡ್ಬಿಟ್ಟು ಬಂದಳು. ಇನ್ನು ನಾನು ಅವಳು ರೆಡಿ ಆದ್ವಿ. ನಮ್ಮದು ಸ್ವಲ್ಪ ಅಂಗಡಿಯೊಳಗೆ ಹೋದ್ವಿ. ಇನ್ನೇನು ಆಟೋ ಬಂತು, ಆಟೋದಲ್ಲಿ ಹೊರಟ್ವಿ. ನಾನು ನೋಡ್ರಿ ಅವಳದು ಅದೇ ಸೀಟು. ನಾವು ಹೋಗ್ತಾ ರೋಡಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು, ಅದಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹೊರಟ್ವಿ. ಹೇಳಿದ್ದು ಹಾಸ್ಪಿಟ್ಲಿಗೆ, ಬಂದಿದ್ದು ಬಸ್ ಸ್ಟ್ಯಾಂಡಿಗೆ. ಯಾಕಂದರೆ ಪೇಷಂಟ್ ನಾವಲ್ಲ, ನನ್ನ ಫ್ರೆಂಡು. ಸೊ ಅವಳನ್ನ ಎತ್ತಾಕೊಂಡು ಹೊರಟ್ವಿ. ಅವಳನ್ನ ವೀಡಿಯೋದಲ್ಲಿ ತೋರಿಸಾಗಿಲ್ಲ. ಇದೇ ಹಾಸ್ಪಿಟ್ಲಲ್ಲಿ ಅವಳದು ಸ್ವಲ್ಪ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ವಿ. ನೆಕ್ಸ್ಟು ಟೀ ಕುಡಿದಾಯಿತು. ಇನ್ನು ಯಾರೋ ಒಬ್ಬರು ಬಂದಿದ್ದರು ರಿಲೇಷನ್ನು, ಅವ್ರು ಮಾತಾಡಿಸಿದ್ರು, ಕಬ್ನಲ್ಲಿ ಕುಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದೆ ಶಾಪಿಂಗ್. ಇವತ್ತಂತೂ ಹೆವಿ ಶಾಪಿಂಗ್ ಇತ್ತು ನೋಡ್ರಿ ಇಲ್ಲಿ. ಆಮೇಲೆ ಇಲ್ಲೂ ಸ್ವಲ್ಪ ಶಾಪಿಂಗ್ ಆಯಿತು. ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಮಗಳು ನೋಡ್ರಿ ರೋಡಲ್ಲೇ ಅಲ್ಲೊಂದೆರಡು ರೀಲ್ಸ್ ಮಾಡಿದ್ಲು. ಒಂದಲ್ಲ ಎರಡಲ್ಲ, ಅವಳದಂತೂ ತರಲೆ ಇದ್ದಿದ್ದೆ. ಆಯಿತಾ, ನೋಡ್ರಿ ಅಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾಳೆ ನೋಡ್ರಿ, ಮಲಗಿದ್ಲು. ಗೋಬಿ ತಿಂದ್ವಿ. ಮತ್ತು ಅದೇ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಇದೇ ಕೆಲಸ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.